ಭಾವನಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕ್ರಿಸ್ಮಸ್ ಆ್ಯಂಡ್ ಸಂಜೆ ಅಲ್ಲೇ 3 o'clock ಆಗಿದೆ. ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು 12ಗೆ. ಸೊ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಆ್ಯಂಡ್ ನಾನೊಬ್ಬಳೆ ಈಗ ಹೋಗಬೇಕು. ಸೊ ಲೆಟ್ಸ್ ಸಿ ಹೌ ದ ಡೇ ಗೋಸ್. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಗೋ ಸಬ್ಸ್ಕ್ರೈಬ್ ಭಾವನಗೌಡ ಯೂಟ್ಯೂಬ್ ಚಾನಲ್. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನಮ್ಮ ಅಕ್ಕ ವೆಯ್ಟ್ ಮಾಡ್ತಾಳೆ ನಾನು ಬಿಟ್ಟು ಬರೋಕ್ಕೆ. ಸೊ ಹೌ ಆಮ್ ಐ ಲುಕಿಂಗ್? pretty an outfit, white color pant, black top. ನನ್ನ ಫ್ರೆಂಡ್ ಕೊಡ್ಸಿದ್ದೀವಿ ನನ್ನ ಬಡಿಗೆ. ಲುಕಿಂಗ್ ಪ್ರಿಟಿ ರೈಟ್? ಆ್ಯಂಡ್ ಐ ಶೇಡ್ಸ್ ನೋಡಿ ನಾನು ಕೊಡ್ಸಿರೋ. ಸೊ ನಮ್ಮ ಅಕ್ಕ ಗಾಡಿ ಓಡಿಸ್ತಿದ್ದಾಳೆ, ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಬಿಟ್ಟು ಬರೋಕ್ಕೆ ಬಂದಿದ್ದಾರೆ. ಓಡಿಸ್ತಿದ್ದಾಳೆ ನಮ್ಮ ಅಕ್ಕ. ಆ್ಯಂಡ್ ಇಲ್ಲೊಂದು ಲೇಕ್ ಇದೆ ನಮ್ಮ ಮನೆ ಹತ್ರ. ಸೈಟ್ ಇದೆ, ಯಾವ ಲೆವೆಲ್ ಗೊತ್ತಾ? ಬಟ್ ಏನು ಗೊತ್ತಾ, ಡ್ರೈನೇಜ್ ಕನೆಕ್ಷನ್ ಇದೆ, ಕಬ್ಬು ಆಟ. ಬಟ್ ನೀವು ಮಾತ್ರ ಸನ್ಸೆಟ್ಟಿಂದ ಏನು ಸೈಟ್ ಕಾಣುತ್ತೆ ಅಂದರೆ ಬರ್ತೀನಿ ನಾನು. ಮೇ ಬಿ ನನಗೆ ಇವಾಗ ಹಾಲಿಡೇಸ್ ಎಲ್ಲ ಇದೆ, ಆ ಟೈಮಲ್ಲಿ ಬರ್ತೀನಿ, ಆವಾಗ ವಿಡಿಯೋ ಮಾಡಿ ಹಾಕ್ತೀನಿ ಅಂದ್ಕೊಳ್ತೀನಿ ನನ್ನ ಮಿನಿ ಬ್ಲಾಗಲ್ಲಿ. ಸೊ ಹೋಪ್ ಯು ಗೈಸ್ ಎಂಜಾಯ್. ಸೊ ಗೈಸ್ ಈಗಿನ ಪಾಲಿಗೆ ಬಂದಿದೆ. ಶಕ್ತಿ ಈಸ್ ಹಿಯರ್. ನೋ ಇಂಟ್ರಡಕ್ಷನ್. ಮಾಲ್ ಆಫ್ ಏಷ್ಯಾಗೆ ಹೋದವರೆಲ್ಲ ಇಲ್ಲಿಗೆ ಬರ್ತಾರೆ ಉಡುಪಿಗೆ. ಗೊತ್ತು 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 ಕಾಣಿಸಲ್ಲ. ನೀನೇ ಹೋಗ ಬಂದೆ. ಅಯ್ಯೋಪ್ಪ. ಬಿಫೋರ್ ಯು ಗೋ ಟು ಮಾಲ್ ಆಫ್ ಏಷ್ಯಾ ಜನಸಾಗರ. ಸೊ ಅಯ್ಯೋ ಏನಾಗಿದೆ. ಸೊ ಈಗ ಬಂದೀನಿ ಮಾಲ್ ಆಫ್ ಏಷ್ಯಾ. ಟೈಮ್ ಬಂದು 5:46. ನಾನು ಮನೆ ಬಿಟ್ಟಿದ್ದೆ ಯಾವಾಗಲೂ, ಇಲ್ಲಿ ಬಂದಿರೋದು ಯಾವಾಗಲೂ ಫುಲ್ ಜನಸಾಗರ. ಇವಳು 1.5 hour ಟ್ರಾವೆಲ್ ಮಾಡ್ಕೊಂಡು ಬಂದಿರೋ. ಯಾಕೆ ಸ್ಯಾಂಟಾ ಕ್ಲಾಸ್ अरे हमने तो पार्किंग में बाहर खड़ी करी है, अंदर आपने आने नहीं दिया हमें. Cute. What's your name? Sanvi. Sanvi. Yes for Sanvi. Yes for Santa. Bye. ಏನು ಕೊಡ್ತು? ಏ ಚಾಕ್ಲೇಟ್ ಕೊಟ್ಲು ಗುರು ನಿನ್ಗಿಲ್ಲ. ವಾವ್ ಚೆನ್ನಾಗಿದೆ. ನೋಡಿ ಜನಸಾಗರ. ಇವಾಗ ಬರಬೇಕು ಜನಸಾಗರ, ಎಲ್ಲರೂ ಜನಸಾಗರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೆಂಗಳೂರಲ್ಲಿ ಹೌದು. ಇವಾಗ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಅವರೆಲ್ಲ ಹಿಂದೆ ಇದ್ದಾರೆ. ಸೊ ನಾವು ಮುಂದೆ ಹೋಗ್ತೀವಿ. ಏನೇ ಇಷ್ಟೊಂದು ಜನ.
ಇಟ್ಸ್ ಹ್ಯೂಜ್. ಹೇಗೆ ಅನಿಸ್ತಿದೆ ಒಂದಲ್ಲ ಜರ್ನಿ ಮಾಡಿದ್ದಕ್ಕೂ ಸಾಕಾಯಿತು. ನನಗೆ ಗೊತ್ತಿಲ್ಲ ನಿಮಗೆ ಕೇಳಿಸ್ತೀವಿಯೋ ಇಲ್ಲೋ, ಸೊ ನಿಮ್ಗೆ ಕೇಳಿಸುತ್ತೆ ಅಂತ. ಸೊ ಇವಾಗ ಎಲ್ಲೋಗೋಣ ಅಂದರೆ ಹೋಗ್ಬಿಡೋಣ. ಲೆಟರ್ ಈಸ್ ಎಸ್ಕಲೇಟಿಂಗ್. ಇಲ್ಲೇನಿದೆ? We are here in the H&M store. H&M ಸ್ಟೋರಿಗೆ ಬಂದ್ವಿ ಆಯ್ತಾ. ಆಫರ್ ಇದೆ ಅಂತ ಅಂದರು. ನೋಡಿದ್ರೆ ಏನು ಆಫರ್ ಇಲ್ಲ ಅನಿಸ್ತಾ ಇದೆ. ಬೇಕಿರೋ ಒಂದು ಸಿಗ್ತಾ ಇಲ್ಲ. ನಮ್ಮ ಅಕ್ಕ H&M ಸ್ಟೋರಲ್ಲಿ ತೊಗೊಂಡು ಬಾ ಅಂತ ಅಂದರು. ಇಲ್ಲಿ ನೋಡಿದ್ರೆ ಏನೂ ಸಿಗ್ತಾ ಇಲ್ಲ. ವರ್ಷ ಬರ್ತಿದೆ ಇದು ಬೇಕಂದ್ರೆ ಮಂಜುಳಾ ನಿಮ್ಮ ಅಣ್ಣನ ಕಳಿಸ್ಬಿಡು, ನಿಮ್ಮ ಅಮ್ಮ ನೋಡ್ಕೊಳ್ಳಿ. ಸೊ ಏನೂ ಸೇಲಿಲ್ಲ. ವಾಟ್ ಡು ಯು ವಾಂಟ್ ಟು ಸೇ? What I want to say? Yeah. About the sale. ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನು ಸೇಲ್ ಇಲ್ಲ ಗುರು. ಆನ್ಲೈನಲ್ಲಿ ತಗೊಳ್ಳಿ, ಇಲ್ಲಿ ಮಾತ್ರ ಬರಬೇಡಿ. ಏನೂ ಸಿಗ್ತಾ ಇಲ್ಲ. ಚೆನ್ನಾಗೂ ಅನ್ನಿಸ್ತಾ ಯಾವುದು ಚೆನ್ನಾಗಿದ್ದಾವೆ. ಏನು ಮಾತಾಡ್ಬೇಕು. ಸೊ ಇವಾಗ ನಾವು ಸುಮ್ಮನೆ ಹಿಂಗೆ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಜ್ಯೋತಿಕಾ ಬಂದಿದ್ದಾಳೆ, ಅವಳು ಮೀಟ್ ಮಾಡಬೇಕು. ಅಂತಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಎತ್ಕೊಂಡೋಯ್ತಾಳೆ. ಎಷ್ಟು ಕ್ಯೂಟ್ ಇದೆ ನೋಡು. ವಾವ್, ಓಡಾಕ್ತಾಳೆ. ಬೇರೆ ಆಪ್ಷನ್ ಇಲ್ಲೇ ಹ್ಯಾಮ್ಲಿಸಿಗೆ ಬಂದಿದ್ದೀವಿ ಫೋಟೋಸ್ ತಗೊಳ್ಳೋಕ್ಕೆ. ಇಲ್ಲಿ ಒಂದು ಪಾಪು ಇದೆ ನೋಡಿ, ಟೆಡ್ಡಿ ಬೇಸ್ ಎಲ್ಲ ಇಟ್ಕೊಂಡು ಚೈಲ್ಡ್ಹುಡ್ ಥರ. ಕೊಡ್ಸೋಣ ಸೇಮ್ but different. Wow, my heart is here. ನನಗೆ ಗೊತ್ತು, ಮತ್ತೆ ಹೇಳ್ಕಂತ ಬಾರ್ಬಿ ಡಾಲ್ ಅಂಡ್ ಓಕೆ. ನಾವು ಮಾಲಿಗೆ ಯಾಕೆ ಬರ್ತೀವಿ ಅಂದರೆ ಇದಕ್ಕೆ ಫೋಟೋ. ಪಿಜ್ಜಾ ಹಟ್ಟಲ್ಲಿ ಸಮೇತ ಈ ಲೆವೆಲ್ ಜನ ಇದ್ದಾರೆ ಇವತ್ತು. ಬರ್ಗರ್ ಕಿಂಗಲ್ಲೂ ಅಷ್ಟೇ ಎವ್ರಿವೇರ್ ಜನ ಜನ ಜನ. ಗೈಸ್ ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ ಹೋಗ್ತೀವಿ. ಎಲ್ಲ ಅಜ್ಜಿ ಆಂಟಿಗಳೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತವ್ರೆ. ಇದಕ್ಕೆ ಮಾಲಾ ಫೇಶಿಯಲ್ ಈ ಲೆವೆಲಲ್ಲಿ ರೆಸ್ಟ್ ಆಗಿದೆ. ಯಾರು ಕೂತಿದ್ದಾರೆ ನೋಡಿ, ಅಲ್ಲಿ ಒಬ್ರು ಅಜ್ಜಿಗಳು ಕೂತಿದ್ದಾರೆ. ಫುಲ್ ಅವೇ ಆ ಅಜ್ಜಿ ನಮ್ಮನ್ನೇ ನೋಡ್ತವ್ರೆ. ಫುಲ್ ಆರಾಮಾಗಿ ರೆಸ್ಟ್ ಮಾಡಿ ನೋಡಿ. ಅವರಿಬ್ರು ಅವರು ಗುಡ್ ಪಬ್ಜಿ ಎಲ್ಲ ಆಡ್ತಾರೆ. ನಾವು ಅಷ್ಟು ದೂರಿಂದ 2 hours ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದರೆ ನಾನು ಚಂದನ ಕೇಳಿದೆ, ನೀನು ಯಾವಾಗ ಆಡ್ತಾರ ನೋಡ್ಲಿ ಬಿಡು. ಆಂಟಿ ಯಾವಾಗ ಚಂದನ ಆಡ್ತಾರ ಅವಳ ಹಸ್ಬೆಂಡ್ ಜೊತೆ ಫೋಟೋ ತೆಗೆಸ್ಕೊಳೋದು ಹೇಳಿ ಆಂಟಿ. ನೋಡಿ ರೀಲ್ಸ್ ಹಾಕೊಂಡು ಬಂದ್ಬಿಟ್ಟು ಬಿಚ್ಚವಳೆ. ಕಲ್ಲು ಹೋಯ್ತಾ? ಹೇಗಿತ್ತು ಮಾಲಾ ಫೇಶಿಯಾ? ಕೈಗೇನಾಯ್ತು? ಸೊಳ್ಳೆ ಬಚ್ಚಿತ್ತು,
ಬಸ್ಸಲ್ಲಿ ಸೊಳ್ಳೆ ಕಚ್ಚಿಸ್ಕೊಂಡು ಬಂದಿರೋ ಮಹಾನ್ ವ್ಯಕ್ತಿ ಇವಳೇ ನೋಡಿ. ಆ್ಯಂಡ್ ಹಾಯ್ ಶಕ್ತಿ, ಹೇಗಿತ್ತು ಮಾಲ್ ಆಫ್ ಏಷ್ಯಾ? ದಿವ್ಯಾ ಹೇಗಿತ್ತು? ಅಷ್ಟೇ. ಮಂಜುಳಾ ಸಕ್ಕತ್ತಾಗಿ ಬರ್ತಾ ಇದೆ ಇಲ್ಲಿ ಮಾತ್ರ. ತೆಗಿತು. ಹಾಂ ಹೇಳು, ಹೆಂಗಿತ್ತು? ನನ್ನ ಫ್ರೆಂಡ್ ಬಂದಿದ್ಲು, ಅವ್ಳು ಮಿಸ್ ಆಗಿ ಹೋಗ್ಬಿಟ್ಲು. ಆ್ಯಕ್ಚುಲಿ ಕಾರ್ನು ಆಮೇಲೆ ಹೋಗೋಕ್ಕಾಗಲಿ, ಅವಳು ಹೋಗ್ಬಿಟ್ಲು. ಆ್ಯಂಡ್ ನನ್ನ ಸ್ಕೇಟಿಂಗ್ ಫ್ರೆಂಡ್ ಇಲ್ಲ ಇದ್ದಾನೆ, ನನ್ನ ಮಗನ ನಾನು ಕಾಲ್ ಮಾಡ್ತಾನೆ ಇದ್ದೀನಿ, ಅವ್ನು ಪಿಕ್ ಮಾಡ್ತಾನೆ ಇಲ್ಲ. ಅಷ್ಟೇ ಮುಗೀತು. ಔಟ್ಫಿಟ್ ನೋಡಿ ಗೈಸ್, ಇವಳ್ದು ಔಟ್ಫಿಟ್. ರಿಟರ್ನ್ ಹೋಗ್ತಾ ಇದ್ದೀವಿ ಮಾಲ್ ಆಫ್ ಏಷ್ಯಾದಿಂದ. ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಯ್ತು? ಇದು ಹಾಕೊಂಡಿಲ್ಲ. ನನಗೆ ಫುಲ್ ಭಯ, ಎಲ್ಲಿ ಜನ ನೋಡಿ ಜಡ್ಜ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಈಗ ಹಾಕೊಂಡು 7:32. ಇಲ್ಲೇನೋ ಮಾರ್ಟ್ ಎಲ್ಲ ಇದೆ, ಎಲ್ಲ ಕಾಫಿ ಮಾಡ್ತಾರೆ ಅಂದ್ಕೊಳ್ತೀನಿ. ಲೂಲು ಅಲ್ಲೂ ಇದೆ ಈ ಥರ, ಫೋರಮ್ ಅಲ್ಲೂ ಇದೆ ಈ ಥರ. ಎಲ್ಲೇ ಎಕ್ಸಿಟ್? ನಾನು ಅಟ್ಲೀಸ್ಟ್ ಹೇಳಿ ಎಕ್ಸಿಟ್ ಎಲ್ಲಿ ಅಂತ. ಅಲ್ಲಿಂದ ರಶ್ ಇದೆ ಯಪ್ಪ. ಆ್ಯಂಡ್ ನಾವು ಊಟ ತಿನ್ನಕ್ಕೆ ಬಂದಿದ್ದೀವಿ ಗಂಧದ ಗುಡಿ ಬಿರಿಯಾನಿಗೆ. ಸೊ ಬೇಗ ಬಂದ್ವಿ. ಅವ್ರಿನ್ನೂ ಬರಬೇಕು, ಅವ್ರಿಗೋಸ್ಕರ ವೇಟಿಂಗ್. ಅವರು ಬಂದರು. ಯಾ ಗಂಧದ ಗುಡಿ ಹೋಗ್ಸೋ ಊಟ ಚೆನ್ನಾಗಿರುತ್ತೆ ಅಂತ. ಅಪ್ಪು ಸರ್ ನೋಡಿ, ಇದಾಗ್ತಾ ಇಲ್ಲ. ಅಲ್ಲಿ ಲೈಟ್ ತುಂಬ ಬೀಳ್ತಿದೆ. ಏನು ತಿಂತ್ಯಾ? ಮಟನ್ ಬಿರಿಯಾನಿ. ನೀನು ತಿನ್ನಲ್ಲ ಅಂದೆ? ನಾನ್ ವೆಜ್ ಇಲ್ಲ, ತಿಂತೀನಿ ಅಂದರೆ ಜಾಸ್ತಿ ತಿನ್ನಲ್ಲ. ನೀನು ಬಿರಿಯಾನಿ ರೈಸ್ ಕುಡಿ. ಸೊ ಗೈಸ್, ಇಷ್ಟೇ ಇವತ್ತಿನ ಇದು ಭಾಳ ಆಗೈತೆ, ಸ್ವಲ್ಪ ಕಡಿಮೆ ಮಾಡಿ. ಭಾಳ ಬ್ರೈಟ್ನೆಸ್ ಜಾಸ್ತಿ ಆಯ್ತಾ? ಊಟ ಚೆನ್ನಾಗಿರುತ್ತೆ ಅಂತ. ಇದೇನಿದು ಬಂದೆ ಸುಮ್ಮನೆ ಕೊಟ್ಟಿದ್ದು. ಹೇಳು ಚಂದನ ಇಸ್ ಮೀನಿಂಗ್ ಆಫ್ ಆಮೇಲೆ ಸ್ಯಾಂಡಲ್ವುಡ್. ನಿನ್ನ ಹೆಸರಲ್ಲೇ ಇದಾಗಿರೋದ? ಎಲ್ಲಿ ಸ್ಯಾಂಡಲ್ವುಡ್ ಯಾವಾಗ ಇದಾಗಿದ್ದು? ನೀನು ಯಾವಾಗ ಬಿಟ್ಟಿದ್ದು? ಅದೊಂದು ಕನ್ನಡದ ಮೂವಿ ಇದೆಯಲ್ಲ, ಅವಳು ಎಲ್ಲಾನು ಇದು ಮಾಡಿ ಅವಳು ಏಜ್ ಜಾಸ್ತಿ ಮಾಡ್ಕೊಂತಿರ್ತಲ್ಲ, ಆ ಮೂವಿ ಒಂದಿದೆ, ಹಾರರ್ ಮೂವಿ. ಆ ಮೂವಿ ನೋಡಿ ಎದುರ್ಕೊಬಿಟ್ಟಿದೆ ನಾನು. ನೀಲಾಂಬರಿ ಫುಲ್ ವಿಚಿತ್ರವಾಗಿತ್ತು. ನೀಲಿ ಲಕ್ಷ್ಮಿ ನೋಡಿ, ದಿವ್ಯಾ ನೋಡಿ, ಶಕ್ತಿ ಏನೋ ಬ್ಯುಸಿಯಾಗಿದೆ. ದಿವ್ಯಾ ಅಕ್ಕ ಫುಲ್ ಬಂತಾ? ನಮ್ದು ಊಟ ಬಂತು. ಓ ಬಾಲೆಯಲ್ಲೇ ಊಟ. ಬಾಲೆಯಲ್ಲೇ ಊಟ ತೊಳ್ದಿದ್ದಾರಾ? ತೊಳ್ದವ್ರಾ? ಇದೇನು ಫ್ರೀಸರಿಂದ ತೆಗ್ದವ್ರೆ. ಇದರಿಂದ ಎತ್ಕೊಟ್ಟು ಬಾಡೂಟ ಕೇಳ್ತಾ ಇದೆಯಲ್ಲ, ಹಾಕ್ಸ್ತೀರಿ ನೋಡು. ಬಾಡೂಟ ಅಂದ್ರೇನು? ಬೀಗ್ರೂಟ ಅಂದ್ರೆ ತಿನ್ನೋದೆ. ಬೀಗ್ರೂಟ
ಬೀಗ್ರೂಟ ನೆಕ್ಸ್ಟ್ ಇನ್ನೊಂದು 2-3 ವರ್ಷ ಬಿಟ್ಟು ನಮ್ಮ ಅಕ್ಕನ ಮದುವೆ ಮಾಡಿದ್ಮೇಲೆ ಅವಳ ಹಸ್ಬೆಂಡ್ ಮಾಡಿಸಿದ್ರೆ ಕರಿತೀನಿ, ಇಲ್ಲಾಂದರೆ ನಮ್ಮ ಮನೆಗೆ ಮಾಡಿದಾಗ ಕರಿತೀನಿ, ಇಲ್ಲಾಂದರೆ ನೆಕ್ಸ್ಟ್ ನಿಮ್ಮ ಮನೇಲೆ. ಫೋಕಸ್ ಆಯ್ತು. ಒಂದು ಮಟನ್ ಚಾಪ್ಸ್ ಬಿರಿಯಾನಿ ಖಾಲಿ ಆಗಿಬಿಟ್ಟಿತ್ತು ಗೈಸ್. ಅದರಲ್ಲೇನು ಮಟನ್ ಕಾಣ್ಬೇಕಾ? ಹೊಗೆಲ್ಲ ಬರ್ತಿದೆ, ಬಾಯಲ್ಲಿ ಜಲ್ ಬರ್ತೈತೆ. ಏ ರಹಾ नहीं जाता तड़प ही ऐसी है ना. ನನಗೂ ಅದೇ ಫೀಲ್ ಬರ್ತದೆ. ಹೊಗೆ ಎಲ್ಲ ಬರ್ತಿದೆ, ಹೊಗೆ ಹಾಂ ಅಂಬಲ ಕಡೆ ಬೊಂಬ ಹೋಗ. ಇನ್ನು ನಾವೇ ಬಿಟ್ಟಿಲ್ಲ, ಅಲ್ಲೇ ಅವನಿಗೆ ಬೇಕು ಅಂತ. ಅಂಕಲ್ ಅಳ್ತೋಳೆ, ಅದೇನೋ ಕೊಟ್ಬಿಡಿ. ಮಂಜುಳಾ ಇಲ್ಲಿ ಇಡ್ರಿ, ನೀವೇ ಇಟ್ರೆ ಬಿರಿಯಾನಿ ರೈಸ್ ಇದ್ರಲ್ಲಿ ಏನೂ ಇರಲ್ಲ, ಪೌಷ್ಟಿಕಾಂಶ ಇರಲ್ಲ. ನನಗೆ ಬರೀ ಚಿಕನ್ ಮಟನ್ ಅಷ್ಟೇ. ತಿನ್ನು. ಅಯ್ಯೋ ಬ್ಲ್ಯಾಕ್ ಹೋಗೋಯ್ತು. ಬಿರಿಯಾನಿ ಗೈಸ್, ಬಿರಿಯಾನಿ ಇಸ್ ಎಮೋಷನ್. ಬಟ್ ಈ ಬಿರಿಯಾನಿಯಲ್ಲಿ ಏನೂ ಇಲ್ಲ, ಚಿಕನ್ ಇಲ್ಲ, ಮಟನ್ ಇಲ್ಲ. ಇದು ಸಸ್ಯಾಹಾರಿ ಗೈಸ್, ಸಸ್ಯಾಹಾರಿ, ನಮ್ಮ ಥರ ಮಾಂಸಾಹಾರಿ ಅಲ್ಲ. ಅಲ್ಲ ಚಂದನ? ನೀವು ಇನ್ನೂ ವೈಟ್ ರೈಸ್ ತಗೊಂತಿದ್ದೀರಾ, ನಾನಾದರೂ ಬೆಟರ್. ಇದೆಲ್ಲೋ ಮಟನ್ನು ಇದು ತೊಳಿ ಬಾಳೆ ಎಲೆನ ನೋಡಿ ಹಂಗೆ ಹಾಕೊಂಡ್ಲು. ಒಂಚೂರು ಹಿಂಗಿಡಿ. ನೋಡಿ ಗೈಸ್, ಈಗ ನಾವು ಫಸ್ಟ್ ಹಿಂಗೆ ತೊಳಿಬೇಕು. ಓಕೆ, ಆಮೇಲೆ ಏನು ಮಾಡಬೇಕು? ಇಲ್ಲಾಂದರೆ ನಿಮ್ಗೆ ಇಲ್ಲಿ ಬಂದಿರೋ ರೋಗ ಎಲ್ಲ ಬಂದ್ಬಿಡುತ್ತೆ ಅಷ್ಟೇ. ಸ್ನ್ಯಾಪ್ ಆನ್ ಮಾಡಿದ್ದೆ, ನೀನು ತೆಗಿ, ಆನ್ ಮಾಡಿದೆ, ತೆಗೆಂದ್ರೆ ಆನ್ ಮಾಡಿದೆ. ಸ್ನ್ಯಾಪ್ ಹುಚ್ಚರು ನೋಡ್ರಿ ಗೈಸ್. ತಿನ್ನು ಸಾಕು, ಸ್ನ್ಯಾಪ್ ಮುಖ್ಯ ಅಲ್ಲ, ಹೊಟ್ಟೆಗೆ ಹೋಗೋದು ಮುಖ್ಯ. ಏನೈತೆ ಬಾ ಸಾಕು. ಕೊಟ್ಟಿದ್ದೆ 3 ನಾನೇನು ತಗೊಂಡು ಚಪಾತಿನೇ ಕೊಟ್ಟಿಲ್ಲ. ತಿನ್ನಿಸ್ತಿದ್ಯಾ? ಚೆನ್ನಾಗಿದೆ. ಚಿಕನ್ ತೆಗಿತಾಳೆ ಮಾಡು. ನಾವು ಬಿರಿಯಾನಿ ತಗೊಳ್ಳೋಣ ಅಂದ್ಕೊಂಡ್ವಿ, ಮಟನ್ ಬಿರಿಯಾನಿ, ಬಟ್ ಅದು ಖಾಲಿ ಆಗಿಬಿಟ್ಟಿದೆ ಅಂತ. ಸೊ ವಿ ಆರ್ ಹ್ಯಾವಿಂಗ್ ಮಟನ್ ಚಾಪ್ಸ್ ವಿತ್ ಚಪಾತಿ. ಬರ್ತಾನೆ ಇಲ್ಲ. ಚೆನ್ನಾಗಿದೆಯಾ? ಹೇಗಿದೆ? ವೈಟ್ ರೈಸ್, ಮಟನ್ ಕರಿ ಅಷ್ಟೇ. ಅಕ್ಕಂದಾಗೋಯ್ತು. ರೆಸ್ಟ್ ತಗೊಳ್ತಾಳೆ, ಹೆಂಗೆ ಕೂತಾಳೆ ನೋಡೋಳು. ಕೊಟ್ಟಿದ್ದು ನಾನು ಮ್ಯಾಕ್ಸಿಮಮ್ ಅಂದ್ರೆ 4 ಇಲ್ಲ ಅನ್ನೋ ಥರ ಇದೆ. ಏನು ನಗೋದಿವಿ ಅದು. ವಾ ಆಮೇಲೆ ಸುರುಕ್ಕಂತ ಬಂದಿದ್ದತ್ತು ನಿಂತು ಬಂತಾ? ಇಲ್ಲೆಲ್ಲ ಇದೆಲ್ಲ ಬರ್ತಿದೆ ಸ್ನೋ ಥರ. ಜಸ್ ನಮ್ದೆಲ್ಲ ಅದು ಇಲ್ಲ, ಆಯ್ತಾ ಇಲ್ಲ ಇಲ್ಲಿ ಗೋಲಿ ಸೋಡಾ ಬೇಕು.
ಅಷ್ಟೇ ಪೀಸ್ ಕೊಡ್ತೀನಿ ವಿಡಿಯೋದಲ್ಲಿ ಫುಲ್ ಫನ್ ಯಾರಾಗುತ್ತೆ ಅಂದರೆ ಚಂದ್ರನಲ್ಲಿ ಏನು ಅಯ್ಯೋ ಒಳ್ಳೆ ವಿಷ ಕೊಡು ಎಂಡ ಕುಡ್ಸ್ತಾಳೆ ನೀನು ಹಂಗೆ ಮಾಡು ಇದೆಲ್ಲ ಅದು ಕೊಡು ಇದೇ ಚೆನ್ನಾಗಿ ಆ್ಯಕ್ಚುಲಿ 2 ಫ್ಲೇವರ್ ತೊಗೊಂಡಿದ್ದೀವಿ ಅಂತೇನು ಮಾಡ್ತೀಯ ನಮ್ದೇ ಮಾಡಬೇಕು ಚೆನ್ನಾಗಿದೆ ಅದು ಚೆನ್ನಾಗಿದೆ ನನಗೆ ಇಷ್ಟ ಎಲ್ಲ ಅಲ್ಲ ಗೈಸ್ ದಿಸ್ ಇಸ್ ಗೋಲಿ ಸೋಡಾ ನೋಡಿ ಇಲ್ಲ ಆಮೇಲೆ ಕುಡ್ಕುರ್ ಅಂದ್ಬಿಟ್ಟಿಲ್ಲ ಅಷ್ಟೇ ಹಾಂ ಸೊ ಗ್ಲಾಸ್ ಇಟ್ಟಿತ್ತಲ್ಲ ಸೊ ಅದ್ರಲ್ಲಿ ಏನಾರ ವಿಷ ಬೇಕಿರ್ತಾರೆ ಅಂತ ಚೇಸ್ ಮಾಡ್ತಿದ್ದಾರೆ ಅವರಿಂದ ಆ ಕಡೆ ಇದ್ರಾಗೆಲ್ಲ ಓ ಜೋರಾಗಿ ಇದು ಮಾಡಿದಾಗ ಅದು ಹೋಗ್ಬಿಟ್ಟು ಅವ್ರು ಬಿಡ್ತಿತ್ತ ಕಡಿಮೆ ಕಡೆ ಬೀಳುತ್ತಲ್ಲ ಸೊ ಅವಾಗ ಕಡೆ ಬಿದ್ದರೆ ಅವ್ರು ಕುಡಿಲಿಲ್ಲ ಅಂದರೆ ಏನೋ ವಿಷ ಆಗ್ತಿತ್ತು ಅವಾಗ ನಾವಣ್ಣ ಜಂಪ್ ಆಗಲ್ಲ ಅದರಲ್ಲಿ ಹೆಂಗೆ ನಾನು ಬೇಗ ಕೊಡ್ತೀನಿ ಕುಡಿ ಇದು ಬೇಡ ನಮ್ಗೆ ಇದು ಬೇಕಾ ಅಷ್ಟೇ ಮುಗೀತು ಅವಾಗ ನಾವು ಬರೀ ಫೋಟೋಸೇ ಕೇಳ್ತಾ ಇದ್ವಿ ನಾವು ಹುಡುಗಿರ ಅಷ್ಟೊಂದು ಫೋಟೋಸ್ ಕೇಳ್ತಾ ಇಲ್ಲ ನಮ್ಮ ಅಣ್ಣ ನೋಡ್ಬಿಟ್ಟು ಯಾರ್ಯಾರು ಅಂತ ಕೇಳಿ ನಾನೇ ತಗೊಂಡಿಲ್ಲ ಅಷ್ಟು ಫೋಟೋ ಇವತ್ತು ಇವಳು ಅಷ್ಟು ಫೋಟೋ ತಗೊಂಡಿಲ್ಲ ಇವಳು ತಗೊಂಡವಳು ಅಷ್ಟು ಫೋಟೋ ಫೋಟೋ ತಗೊಂಡಿದ್ದೀನಿ 10 ಅಷ್ಟೇ ಇರೋದು ಅಷ್ಟೇ ಫೋಟೋ ಇಲ್ಲ ತೆಗಿತೀನಿ ಭಾಳ ಶಕ್ತಿ ಇಷ್ಟ ಇವತ್ತಿನ ಸಮಾಚಾರ. ನನಗಂತೂ ಈ ವಿಡಿಯೋ ಮಾಡ್ತಾ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಈ ವಿಡಿಯೋ ನೋಡ್ತಾ ನಿಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಯಾರೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಲವ್ ಯು, ಬಾಯ್.